ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಎಲ್ಲ ಜನರ ಮಕ್ಕಳಿಗೂ ಸಹ ಸ್ಕಾಲರ್ಶಿಪ್ ಕೊಡೋ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರದೀಪ್ ಈಶ್ವರಣ್ಣವರು ಮಾಡ್ದಂಗೆ ಈ ಕಾರ್ಯಕ್ರಮ ಭವಿಷ್ಯ ಎಲ್ಲೂ ಮಾಡ್ದಂಗಿಲ್ಲ. ಮತ ಹಾಕೋ ಜನರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಒಂದು ಸಮಾಜದಲ್ಲಿ ಮತ ಹಾಕಿರೋರು ಮಕ್ಕಳ ಜವಾಬ್ದಾರಿನೂ ಸಹ ಶಾಸಕರು ವಹಿಸ್ಕೊತಾ ಇದ್ದಾರಲ್ವಾ, ಇದನ್ನು ತುಂಬ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನಮಸ್ತೆ, ನನ್ನ ಹೆಸರು ಶ್ರೀಧರ್ ಅಂತ ಅರಸನಹಳ್ಳಿ. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ ಜಿಲ್ಲಾಧ್ಯಕ್ಷರು. ಏನಪ್ಪ ವಿಷಯ ಅಂತಂದರೆ, ನಿಮ್ಮೆಲ್ಲರ ಪ್ರೀತಿಯ ಬಡವರ ಬಂಧು ನಮ್ಮ ಪ್ರದೀಪ್ ಈಶ್ವರಣ್ಣವರು ಒಳ್ಳೊಳ್ಳೆ ಕಾರ್ಯಕ್ರಮ, ಒಳ್ಳೊಳ್ಳೆ ಯೋಜನೆಗಳು ಮಾಡ್ತಾಯಿದ್ದಾರೆ. ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಏನು ಆಲೋಚನೆಗಳವೋ ನಮ್ಮ ಪ್ರೀತಿಯ ಪ್ರದೀಪ್ ಈಶ್ವರಣ್ಣಗೆ ಅದೇ ಆಲೋಚನೆಗಳೇ ಇರೋದು. ಏನಪ್ಪ ಅಂದರೆ, ಯುವಕರನ್ನ ಬೆಳೆಸಬೇಕು, ಯುವಕರಿಗೆ ಮೊದಲ ಆದ್ಯತೆ ಕೊಡಬೇಕು, ಯುವಕರಿಗೆ ಏನೇನ ಮಾಡಿ ಒಳ್ಳೆ ಹೆಸರು ಬರೋಂಗೆ ಮಾಡಬೇಕು ಅಂತ ನಮ್ಮ ಪ್ರದೀಪ್ ಈಶ್ವರಣ್ಣವರು ಮುಂದೆ ಆಲೋಚನೆಗಳು ಇಟ್ಕೊಂಡು ಬಂದಿದ್ದಾರೆ. ಏನು ವಿಶೇಷ ಅಂದರೆ, ಈಗ ಮುಂಬರುವ ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಮೊದಲು ಏನು ಮಾಡ್ತಾಯಿದ್ರು ಅಂದರೆ, ಯಾರು ದೊಡ್ಡ ದೊಡ್ಡ ಲೀಡ್ರ್ ಒಂದು 5-6 ಜನ ಸೇರಿಕೊಂಡು ನಮಗೆ ಅಂತ ಅವ್ರು ಹಂಚ್ಕೊಂಡ್ಬಿಡ್ತಾಯಿದ್ರು. ಈಗ ಹಂಗೆ ಮಾಡ್ತಾಯಿಲ್ಲ. ಪ್ರತಿಯೊಂದು ಪಂಚಾಯಿತಿಯಿಂದ, ಹಳ್ಳಿಯಿಂದ ಎಲ್ಲರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಯುವಕರಿಗೆ ಆದ್ಯತೆ ಕೊಡಬೇಕು ಅಂದ್ಬಿಟ್ಟು ನಮ್ಮ ಪ್ರದೀಪ್ ಈಶ್ವರಣ್ಣವರು ಈ ಒಂದು ಯೋಜನೆ ಮಾಡಿದ್ದಾರೆ. ಅವ್ರು ಮಾಡ್ತಾಯಿರೋ ಕಾರ್ಯಕ್ರಮಗಳು ಏನು ಚಿಕ್ಕಬಳ್ಳಾಪುರದಲ್ಲಿ ಈಗ ಒಳ್ಳೊಳ್ಳೆ ಯೋಜನೆಗಳು ಬರ್ತಾಯಿದೆ. ಏನಂತಂದರೆ, ಮೊದಲು ಎಲೆಕ್ಷನ್ ಬಂದರೆ ಸೀರೆಗಳು ಬಳೆ ಕೊಡ್ತಾಯಿದ್ರು. ಈಗ ಹಂಗೆ ಮಾಡ್ತಾಯಿಲ್ಲ. ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರ್ಷ ಅಕ್ಕ ತಂಗಿಯರಿಗೆ ಕುಂಕುಮ ಸಮೇತ, ಅರಿಶಿಣ, ಕುಂಕುಮ, ಬಳೆ, ಸೀರೆ ಸಮೇತ ವರ್ಷ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೂ ಅಷ್ಟೇ ಪ್ರತಿಯೊಂದು ವರ್ಷ ಗಣೇಶನ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ಒಂದು ಕೊಡ್ತಾಯಿದ್ದಾರೆ. ಸ್ಕೂಲ್ ಮಕ್ಕಳಿಗಾಗಲಿ, ಅಂಗನವಾಡಿ ಮಕ್ಕಳಿಗಾಗಲಿ ಈ ಒಂದು ಯೋಜನೆ ಮಾಡ್ತಾಯಿದ್ದಾರೆ. ಈ ಯೋಜನೆಗಳು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಇದೆ. ನಮ್ಮ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರದೀಪ್ ಈಶ್ವರಣ್ಣವರು ಮಾಡ್ದಂಗೆ ಈ ಕಾರ್ಯಕ್ರಮ ಭವಿಷ್ಯ ಎಲ್ಲೂ ಮಾಡ್ದಂಗಿಲ್ಲ ನಮ್ಗೆ ತಿಳಿದ ಮಟ್ಟಿಗೆ. ಈ ಕಾರ್ಯಕ್ರಮಗಳು ಏನಾಯ್ತು ಅಂದರೆ, ಅಹಿಂದ ವರ್ಗದ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ದಾರೆ, ದಲಿತರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ದಾರೆ. ದಲಿತರ ಮಕ್ಕಳು ಬೆಳಿಬೇಕು, ಅಹಿಂದ ಮಕ್ಕಳು ಬೆಳಿಬೇಕು ಅಂತ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮ ಏನಂದರೆ, ನಮ್ಮ ಊರಿಗೆ ನಮ್ಮ ಶಾಸಕರು ಮೊದಲನೇದಾಗಿ ಏನು ಆ ಕಾರ್ಯಕ್ರಮ ಯೋಜನೆಗಳು ಅಂತಂದರೆ, ಪ್ರತಿಯೊಂದು ಇಲಾಖೆನೂ ಒಂದು ಹಳ್ಳಿಗೆ ಹೋದರೆ ಎಲ್ಲರೂ ಬರಬೇಕು. ಮೊದಲು ನಾವು ಹುಡ್ಕೊಂಡು ಹೋಗ್ತಾಯಿದ್ರಿ. ಈಗ ನಮ್ಮ ಶಾಸಕರು ನಮ್ಮೂರಿಗೆ ಹುಡ್ಕೊಂಬರಂಗೆ, ಎಲ್ಲ ಅಧಿಕಾರಿಗಳು ನಮ್ಮೂರಿಗೆ ಬರೋಂಗೆ ಮಾಡಿದ್ದಾರೆ. ಯಾವುದೇ ಒಂದು ಕುಂದು ಕೊರತೆ ಆಗಲಿ ಇಲ್ಲಿನ ಒಂದು ಪ್ರದೀಪ್ ಈಶ್ವರಣ್ಣವರು ಅಲ್ಲೇ ಸ್ಥಳದಲ್ಲೇ ಪರಿಶೀಲನೆ ಅವ್ರಿಗೆ ತಕ್ಕ ಒಂದು ಉತ್ತರ ಕೊಡ್ತಾರೆ. ಅಂದರೆ ಅವ್ರು ಏನೇ ಒಂದು ಕಷ್ಟ ಸುಖಗಳು ಅವ್ರು ಭಾಗಿಯಾಗ್ತಾರೆ. ಈ ಒಳ್ಳೊಳ್ಳೆ ಯೋಜನೆಗಳು ಬರ್ತಾಯಿದೆ. ನಮಸ್ಕಾರ, ನನ್ನ ಹೆಸರು ಮುನ್ರಾಜು ಅಂತ, ಚಿಕ್ಕಬಳ್ಳಾಪುರ ನಗರದ 12ನೇ ವಾರ್ಡ್ನ ನಿವಾಸಿ. ಇವತ್ತಿನ ವಿಚಾರ ಏನಂದರೆ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಒಂದು ಸ್ಕಾಲರ್ಶಿಪ್ ಅಭಿಯಾನ ಅಂತ ಒಂದು ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಬಹುಮುಖ್ಯವಾದ 2 ಅಂಶಗಳು ಹೇಳಬೇಕಾದಂಥ ವಿಚಾರಗಳು. ಅದೇನೆಂದರೆ, ಒಂದು ನಿಸ್ವಾರ್ಥ ಮತ್ತು ಒಂದು ಜವಾಬ್ದಾರಿ ಎರಡೂ ತೋರ್ತಾ ಇದೆ ಈ ಒಂದು ಕಾರ್ಯವೈಖರಿಯಲ್ಲಿ. ಅದೇನೆಂದರೆ, SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ, ಆಮೇಲೆ ಡಿಗ್ರಿ ಮಕ್ಕಳಿಗೆಲ್ಲನೂ ಶಾಸಕರು ಸ್ಕಾಲರ್ಶಿಪ್ಪು ಒಂದು ಅಭಿಯಾನ ಶುರು ಮಾಡಿದ್ದಾರೆ. SSLC ಮಕ್ಕಳಿಗೆ ಆಗಲಿ, PUC ಮಕ್ಕಳಿಗೆ ಆಗಲಿ, ಯಾರಿಗೇ ಆಗಲಿ ಅವ್ರಿಗೆ ವೋಟಿಂಗ್ ಪವರ್ ಸಹ ಇರೋದಿಲ್ಲ. ಆದರೂ ಸಹ ಅವ್ರಿಗೆಲ್ಲನೂ ಎಲ್ಲೋ ಒಂದು ಕಡೆ ಸ್ಕಾಲರ್ಶಿಪ್ ಒಂದು ಯೋಜನೆಯನ್ನು ಕೊಟ್ಟು ಅವ್ರಿಗೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಅವ್ರನ್ನ ಬಲಪಡಿಸೋವಂಥ ಒಂದು ಕಾರ್ಯವೈಖರಿ ತುಂಬ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬ ಮಗುನೂ ಓದಲೇಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರ ಒಂದು ಆಸೆ ಆಗಿರ್ತದೆ. ಎಷ್ಟೋ ಪೋಷಕರಿಗೆ ತಮ್ಮ ಮಕ್ಕಳನ್ನ ಓದ್ಸೋಕ್ಕಾಗ್ದಿರಾ ಎಷ್ಟೋ ಮಕ್ಕಳು ಇವತ್ತಿನ ದಿವಸ ವಿದ್ಯಾಭ್ಯಾಸಕ್ಕೆ ದೂರ ಉಳ್ಕೊಂಡಿರ್ತಕ್ಕಂಥ ಕೆಲವೊಂದು ಘಟನೆಗಳು ನಮ್ಮ ಮುಂದೆ ಇದ್ದಾವೆ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ತೊಂದರೆಗಳಿಗೆ ಸಿಗಬಾರ್ದು ಬಡವರ ಮಕ್ಕಳು ಅಂತ ಹೇಳಿಬಿಟ್ಟು ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಎಲ್ಲ ಜನರ
ಮಕ್ಕಳಿಗೂ ಸಹ ಸ್ಕಾಲರ್ಶಿಪ್ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ನಿಸ್ವಾರ್ಥ ಸೇವೆ ಅಂತ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮ ಇನ್ನೊಂದು ಆಡಂಬರ ಮಾಡಿ ಕರ್ಕೊಂಬಂದು ಅಲ್ಲೆಲ್ಲ ಜನಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕೊಡೋ ಅಂಥ ಕೆಲಸ ಮಾಡ್ತಾಯಿಲ್ಲ. ಮಕ್ಕಳು ಅವ್ರು ಯಾರು ಎಲ್ಲಿದ್ದಾರೆ ವಿದ್ಯಾರ್ಥಿಗಳು ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ತಲುಪಿಸ್ತಾ ಇದ್ದಾರೆ. ಇದು ನಿಸ್ವಾರ್ಥಕ್ಕೆ ಒಂದು ರೂಪ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತೊಂದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಕೇವಲ ಮತ ಹಾಕೋ ಒಂದು ಜನರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಒಂದು ಸಮಾಜದಲ್ಲಿ ಮತ ಹಾಕಿರೋರು ಮಕ್ಕಳ ಜವಾಬ್ದಾರಿನೂ ಸಹ ಶಾಸಕರು ವಹಿಸ್ಕೊತಾ ಇದ್ದಾರಲ್ವ, ಇದನ್ನು ತುಂಬ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಪೋಷಕರು ಇವಾಗ ಏನಿದ್ದೀರಾ ಅದು ನನ್ನನ್ನು ಒಳಗೊಂಡಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಲ್ವ, ನಮ್ಮ ಆಲೋಚನೆಗೆ ಸರಿಸಮಾನವಾಗಿ ನಮ್ಮ ಒಂದು ಆಲೋಚನೆಗಳಿಗೆ ಬೆನ್ನೆಲುಬಾಗಿ ಶಾಸಕರು ಸಹ ಆಲೋಚನೆ ಮಾಡ್ತಾ ಇದ್ದಾರಲ್ವ, ಇಂಥ ಒಬ್ಬ ಶಾಸಕರನ್ನ ಪಡ್ಕೊಂಡಿರೋದು ನಮ್ಮ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಬಡವರ ಕಷ್ಟಗಳಿಗೆ ಸ್ಪಂದಿಸೋದೇ ತುಂಬ ಕಡಿಮೆ. ಯಾವುದೋ ಎಲೆಕ್ಷನ್ಸ್ ಅದು ಇದು ಬಂದಾಗ ಕೆಲವರು ಬರ್ಬೋದು ಹೋಗ್ಬೋದು. ಎಲೆಕ್ಷನ್ಸ್ ಇರಲಿ ಇಲ್ಲದೇ ಇರಲಿ, ಕೆಲವರು ಬಡವರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಸೇವಾ ಮನೋಭಾವನೆ ಹೊಂದಿರೋದು ಎಲ್ಲೋ ಒಂದು ಕಡೆ ಈಗಿನ ಕಾಲದಲ್ಲಿ ನೋಡೋದು ಕಷ್ಟ. ಅಂಥದ್ರಲ್ಲಿ ಅಪರೂಪದ ವ್ಯಕ್ತಿಯಾಗಿ ಒಬ್ಬ ಮಾನ್ಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಇಂಥ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದಾರೆ. ಅದಕ್ಕೆ ಅವರ ಪ್ರಯತ್ನಗಳಿಗೆ ತುಂಬ ಒಳ್ಳೆಯದಾಗಲಿ. ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಸ್ಥಾನಮಾನಗಳು ಸಿಗಲಿ ಅಂತ ಹೇಳೋಕ್ಕೆ ಬಯಸ್ತೇನೆ.